ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾತ್ರಿ ನೀವು ಮಲಗಿದ್ರೆ ಬೆಳಗಾಗೋದ್ರೊಳಗೆ ತಲೆ ಕೆಟ್ಟು ಹೋಗಿರಬಹುದು. ಇದೇನಾಗೋಯ್ತು ಇನ್ನೂ ಕೂಡ ಕ್ಲಾರಿಟಿ ಸಿಗದೆ ಇರಬಹುದು. ಸೊ ಈಗ ಈ ವಿಡಿಯೋದಲ್ಲಿ ಇಡೀ ರಾತ್ರಿ ಏನೇನಾಗಿತ್ತು ಅನ್ನೋ ಬಗ್ಗೆ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಪೂರ್ತಿ ರಾತ್ರಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿದೆ. ಪಾಕಿಸ್ತಾನದ ಉಸಿರನ್ನೇ ನಿಲ್ಲಿಸುವಂಥ ಕೆಲಸ ಮಾಡಿದೆ. ನಿನ್ನೆ ರಾತ್ರಿ ಭಾರತದ ದಾಳಿಯನ್ನು ನೋಡಿದವರಿಗೆ ಒಂದು ಚಿಂತೆ ಶುರುವಾಗಿತ್ತು. ನಾಳೆ ಬೆಳಗ್ಗೆ ಆಗಬೇಕಾದ್ರೆ ಆ ಚಂದ್ರ ನಿರ್ತಾನ ಅನ್ನೋದು. ಚಂದ್ರ ಅಂದ್ರೆ ಈ ಚಂದ್ರ ಅಲ್ಲ, ಪಾಕಿಸ್ತಾನದ ಬಾವುಟದಲ್ಲಿರುವಂಥ ಚಂದ್ರ. ಬೆಳಗ್ಗೆ ಆಗೋದ್ರೊಳಗೆ ಭಾರತೀಯ ಸೇನೆ ಪಾಕಿಸ್ತಾನದ ಭೂಪಟವನ್ನೇ ಬದಲಿಸಿಬಿಡುತ್ತಾ? ರಿಪ್ ಪಾಕಿಸ್ತಾನ ಅನ್ನೋ ಪೋಸ್ಟ್ಗಳು ಸಿಕ್ಕಾಪಟ್ಟೆ ಬರೋದಕ್ಕೆ ಶುರುವಾಗಿದ್ದು ಅಂಥ ದಾಳಿಯನ್ನ ಭಾರತ ನಡೆಸಿದೆ. ವೀಕ್ಷಕರೇ, ಮೊದಲನೇದಾಗಿ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ. ನಾವು ನಿನ್ನೆ ರಾತ್ರಿ ಯಾವುದೇ ಆತಂಕ ಇಲ್ಲದೆ ಮಲಗಿದ್ವಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಭಾರತೀಯ ಸೇನೆ. ಭಾರತೀಯ ಸೇನೆಯ ಕಾರಣದಿಂದಲೇ ಆಕಾಶದಲ್ಲಿ ಡ್ರೋನ್ಗಳು ಹಾರಿ ಬರ್ತಿದ್ರು ಕೂಡ ನಾವು ತಲೆನೇ ಕೆಡಿಸ್ಕೊಳ್ಳದೆ ಮಲಗಿದ್ವು. ಸೊ ಅವರಿಗೊಂದು ದೊಡ್ಡ ಸೆಲ್ಯೂಟ್ ಮಾಡಲೇಬೇಕು. ಅವರಿಗಷ್ಟೇ ಅಲ್ಲ, ಅವರ ಇಡೀ ಕುಟುಂಬಕ್ಕೂ ಒಂದು ದೊಡ್ಡ ಸೆಲ್ಯೂಟ್. ಭಾರತ್ ಮಾತಾ ಕಿ ಜೈ. ಕಳೆದ ರಾತ್ರಿ ಏನಾಯಿತು? ಇದು ಶುರುವಾಗೋದು ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಹಾಗೂ ಗುಜರಾತ್ನಿಂದ. ಯಾಕಂದ್ರೆ ಭಾರತ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರೋ ರಾಜ್ಯ ಇದು. ರಾತ್ರಿ ಇಡೀ ಈ ಅಷ್ಟೂ ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿತ್ತು. ಕೇವಲ ಆಕಾಶದಲ್ಲಿ ಮಿಸೈಲ್ಗಳಷ್ಟೇ ಕಾಣಿಸ್ಕೊಳ್ತಾ ಇದ್ವು. ಅಂದ್ರೆ ರಾತ್ರೋರಾತ್ರಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗಿತ್ತು. ರಾತ್ರಿ 9-10 ಗಂಟೆಯಲ್ಲೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮೋದಿಯವರ ಜೊತೆ ಮೀಟಿಂಗ್ ನಲ್ಲಿ ಇದ್ರು. ರಕ್ಷಣಾ ಸಚಿವರು ಹಾಗೂ ಗೃಹ ಸಚಿವರು ಕೂಡ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ರಾತ್ರಿ ಇಡೀ ಎಲ್ಲರೂ ಎಚ್ಚರವಾಗಿದ್ದು ಪ್ರತಿ ಕ್ಷಣದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಪಾಕಿಸ್ತಾನದ ಭಯೋತ್ಪಾದನಾ ಟ್ರೈನಿಂಗ್ ಸೆಂಟರ್ಗಳನ್ನ ಭಾರತ ಗುರಿ ಮಾಡಿಕೊಂಡು ದಾಳಿಯನ್ನ ಮಾಡತ್ತೆ. ಇದು ಮೊನ್ನೆಯ ಕತೆ. ಅದಾದ್ಮೇಲೆ ಪಾಕಿಸ್ತಾನ ಮತ್ತೆ ಭಾರತವನ್ನ ಕೆಣಕೋ ಕೆಲಸ ಮಾಡತ್ತೆ. ಗಂಡಸರಂತೆ ಭಾರತೀಯ ಸೇನೆ ಜೊತೆ ಯುದ್ಧ ಮಾಡೋದು ಬಿಟ್ಟು ನರಸತ್ತ ಹೇಡಿಗಳಂತೆ ಭಾರತದ 16 ಅಮಾಯಕರ ಜೀವವನ್ನ ಪೂಂಚ್ನಲ್ಲಿ ಬಲಿ ಪಡೆದಿತ್ತು. ಇದರ ನಂತರ ರಾತ್ರೋರಾತ್ರಿ ಶುರುವಾಯ್ತು ನೋಡಿ ಭಾರತದ ದಾಳಿ. ಅವತ್ತು ಅರ್ಜುನ ಕೌರವ ಸೇನೆಯನ್ನ ಧ್ವಂಸ ಮಾಡ್ದಂಗೆ ಭಾರತೀಯ ಏರ್ಫೋರ್ಸ್ ಪಾಕಿಸ್ತಾನವನ್ನ ಉಡಾಯಿಸಿಬಿಡುತ್ತೆ. ಈ ಮೂಲಕ ಭಾರತ ಸೌತ್ ಏಷ್ಯಾದಲ್ಲಿ ಹೊಸ ಭೂಪಟವನ್ನೇ ರಚಿಸೋದಕ್ಕೆ ಹೊರಟಿದೆ. ಭಾರತ ಒಂದರ ಮೇಲೆ ಒಂದರಂತೆ ಮಿಸೈಲ್ ದಾಳಿಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವೂ ಕೂಡ ಭಾರತದ ಕಡೆ ಕೂಡ ಮಿಸೈಲ್ ಹಾರಿಸ್ತು. ಆದ್ರೆ ಅದೆಲ್ಲವನ್ನ ಭಾರತದ ಸೇನೆಯಲ್ಲಿದ್ದಂಥ ಸುದರ್ಶನ್ ಚಕ್ರ S-400 ತಡೆದು ಹಾಕತ್ತೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಹಾಗೂ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಂಕರ್ ಒಳಗೆ ಸೇರ್ಕೊಂಡು ಬಿಟ್ಟಿದ್ರು. ಮುನೀರ್ನನ್ನ ಸೇನಾ ಮುಖ್ಯಸ್ಥರೇ ಅರೆಸ್ಟ್ ಮಾಡಿದ್ರು ಅನ್ನೋ ಮಾಹಿತಿಗಳು ಕೂಡ ಬಂದಿತ್ತು. ಅದಕ್ಕೆ ಇದುವರೆಗೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಭಾರತ ಒಂದು ಕಡೆಯಿಂದ ದಾಳಿ ಶುರು ಮಾಡಿಕೊಂಡ್ರೆ ಇಡೀ ವಿಶ್ವ ಭಾರತಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತು. ಅಮೆರಿಕ ಭಯೋತ್ಪಾದಕರ ವಿರುದ್ಧ ಹೋರಾಟಕ್ಕೆ ನಮ್ಮ ಬೆಂಬಲ ಅಂತ ಹೇಳುತ್ತೆ. ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಆದ್ರೆ ಕೆಲವೇ ಹೊತ್ತಿನಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿಯಿಂದ ಒಂದು ಯುದ್ಧ ವಿಮಾನ ಬಂದು ಇಳಿಯುತ್ತೆ. ನೆನ್ಪಿರ್ಲಿ, ಇದೇ ಟರ್ಕಿಯಲ್ಲಿ ಭೂಕಂಪ ಆದಾಗ ಮೊದಲು ರಕ್ಷಣೆಗೆ ವಿಮಾನವನ್ನ ಕಳಿಸಿದ್ದು ನಾವೇ. ಆದ್ರೆ ಇವತ್ತು ಯುದ್ಧ ಅಂತ ಬಂದಾಗ ಅವರು ನಿಂತಿದ್ದು ಪಾಕಿಸ್ತಾನದ ಜೊತೆ. ಅದಕ್ಕೆ ಕಾರಣ ಬೇರೇನೂ ಇಲ್ಲ, ಇಸ್ಲಾಂ ಇಸ್ಲಾಂ ಇಸ್ಲಾಂ. ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯ ದಾಳಿಯನ್ನ ತಡೆಯೋಕಾಗದೆ ಸುಸ್ತಾಗ್ಬಿಟ್ಟಿತ್ತು. ಆದ್ರೆ ಅಷ್ಟರಲ್ಲಿ ಅತ್ತ ಬಲೂಚಿಸ್ತಾನ ಪಾಕಿಸ್ತಾನದ ಒಳಗೇನೆ ಪಾಕ್ ಸೇನೆಯನ್ನ ಉಡಾಯಿಸೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಬಲೂಚಿಸ್ತಾನ ಸಿಕ್ಕಿದ್ದೇ ಚಾನ್ಸು ಅಂತ ಒಂದರ ಮೇಲೊಂದು ದಾಳಿಯನ್ನ ನಡೆಸುತ್ತೆ. ಬಲೂಚಿಸ್ತಾನದ ಪಕ್ಕದಲ್ಲಿ ನೋಡಿ ದ್ವಾದರ್, ಉರ್ಮರಾ ಹಾಗೂ ಕರಾಚಿ ಇದೆ. ಇದರ ಮಹತ್ವವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಬಲೂಚಿಸ್ತಾನ ಸ್ವತಂತ್ರವಾಗಬೇಕು ಅಂದ್ರೆ ಈಗ ಲಾಭವನ್ನ ಪಡ್ಕೊಳ್ಬೇಕು. ಹೇಗಂದ್ರೆ ಮಿಲಿಟರಿ, ಕಾನ್ವೆ, ತೈಲ, ಅನಿಲ ಪೂರೈಕೆ ಸರಪಳಿಯನ್ನ ಬಲೂಚಿಗಳು ತಪ್ಪಿಸಬೇಕಾಗಿತ್ತು. ಅಲ್ಲಿನ ರಸ್ತೆಗಳನ್ನ ನಾಶ ಮಾಡಬೇಕಾಗಿತ್ತು. ಬಲೂಚಿ ಲಿಬರೇಷನ್ ಆರ್ಮಿ ಅದೇ ಕಾರಣಕ್ಕೆ ಪದೇ ಪದೇ ಆ ಕೆಲಸವನ್ನ ಮಾಡಿದೆ. ಭಾರತದ ಜೊತೆ ನಾವಿದ್ದೇವೆ ಅನ್ನೋದನ್ನ ತೋರಿಸುತ್ತೆ. ಪಾಕಿಸ್ತಾನದ ಜನ ರಾತ್ರಿ ಇಡೀ
ಕಂಗಾಲಾಗಿ ಹೋಗಿದ್ದಾರೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡ್ತಾ ಇದ್ರು. ಆದರೆ ಭಾರತೀಯರು ಮಾತ್ರ ನೆಮ್ಮದಿಯಿಂದ ನಿದ್ರೆ ಮಾಡುವಂತೆ ಆಗಿತ್ತು. ನಾವು ರಾತ್ರಿ ಇಡೀ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನ ತೀರಿಸ್ಕೊಂಡಿದ್ದೀವಿ. ಪ್ರತಿಕಾರ ಅಂದ್ರೆ ಅವರ ಕ್ಷಿಪಣಿಗಳನ್ನ ಜಾಮ್ ಮಾಡಿದ್ದೀವಿ, ಹೊಡೆದು ಹಾಕಿದ್ದೀವಿ. ಅಷ್ಟೇ ಅಲ್ಲ, ಪಾಕಿಸ್ತಾನಿ ಫೈಟರ್ ಜೆಟ್ JAF-17 ಥಂಡರ್ ಹಾಗೂ ಅಮೆರಿಕದ F-16 ಅನ್ನ ಹೊಡೆದು ಹಾಕಿದ್ದೇವೆ. 2 ಪೈಲಟ್ಗಳನ್ನ ಹಿಡಿಯಲಾಗಿದೆ. ವೀಕ್ಷಕರೇ, ಒಂದು ವಿಷಯ ನೆನಪಿರಲಿ, ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟ F-16 ಯುದ್ಧ ವಿಮಾನವನ್ನ ಪಾಕ್ ಅನುಮತಿ ಇಲ್ಲದೆ ಬಳಸಿದ್ದೇ ತಪ್ಪು. ಒಂದು ವೇಳೆ ಭಾರತ ಅಮೆರಿಕದ ಮೇಲೆ ಒತ್ತಡ ಹಾಕಿದ್ರೆ ಅಮೆರಿಕ ಕೂಡಲೇ ಪಾಕಿಸ್ತಾನದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ವಾಪಸ್ ತೆಗೆದುಕೊಳ್ಳಬಹುದು. ಇನ್ನೊಂದು ಕಡೆ INS ವಿಕ್ರಾಂತ್ ಕೂಡ ಪಾಕಿಸ್ತಾನದ ಕರಾಚಿ ಕಡೆ ಸಾಗತ್ತೆ. ಮೂಲಗಳ ಪ್ರಕಾರ ಕರಾಚಿಯಲ್ಲಿ ವಿಕ್ರಾಂತ್ ವಿಧ್ವಂಸವನ್ನೇ ಎಸಗಿದೆ. ಟೋಟಲಿ ಪಾಕಿಸ್ತಾನವನ್ನ ಭಾರತ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದೆ. ಭಾರತದ ಅಗ್ರೆಷನ್ಸ್ ನೋಡ್ತಾ ಇದ್ರೆ POKನ ವಾಪಸ್ ತೆಗೆದುಕೊಳ್ಳೋದು ಗ್ಯಾರಂಟಿ. ಒನ್ಸ್ ಅಗೇನ್ ಇಡೀ ಭಾರತೀಯ ಸೇನೆಗೆ ಹಾಗೂ ಭಾರತ ಸರ್ಕಾರಕ್ಕೆ ಒಂದು ಬಿಗ್ ಸೆಲ್ಯೂಟ್. ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.